ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 13 ವರಾಹಾವತಾರ. ಇದರಿಂದ ಇವತ್ತು 39ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 39. ನಮೋ ನಮಸ್ತೆ ಖಿಲಮಂತ್ರ ದೇವತಾ ದ್ರವ್ಯಾಯ ಸರ್ವಕ್ರತವೇ ಕ್ರಿಯಾತ್ಮನೆ ವೈರಾಗ್ಯ ಭಕ್ತ್ಯಾತ್ಮ ಜಯಾನುಭಾವಿತ ಜ್ಞಾನಾಯ ವಿದ್ಯಾಗುರವೇ ನಮೋ ನಮಃ. ಅನುವಾದ. ಎಲೈ ಭಗವಂತನೇ, ನೀನು ದೇವೋತ್ತಮ ಪರಮಪುರುಷನು. ವಿಶ್ವಸ್ತುತಿಗಳಿಂದ, ವೇದ ಮಂತ್ರಗಳಿಂದ ಮತ್ತು ಯಜ್ಞಗಳಿಂದ ನೀನು ಪೂಜ್ಯನು. ನಿನಗೆ ನಮ್ಮ ನಮಸ್ಕಾರಗಳು. ಗೋಚರವಾದ ಮತ್ತು ಅಗೋಚರವಾದ ಐಹಿಕ ಕಲ್ಮಶಗಳಿಂದ ಮುಕ್ತವಾದ ಶುದ್ಧ ಮನಸ್ಸಿನಿಂದ ಮಾತ್ರ ನಿನ್ನ ಸಾಕ್ಷಾತ್ಕಾರ ಸಾಧ್ಯ. ಭಕ್ತಿ ಸೇವೆಯಲ್ಲಿ ಜ್ಞಾನದ ಪರಮ ಗುರುವಾದ ನಿನಗೆ ನಮ್ಮ ಗೌರವಪೂರ್ವಕ ನಮಸ್ಕಾರಗಳು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಋಷಿಗಳು ಪ್ರಾರ್ಥನೆ ಮಾಡ್ಕೊಳ್ತಾ ಹೇಳ್ತಾರೆ, ನಿನ್ನ ಅವತಾರದ ಪುನರಾವರ್ತನೆಯು ಸಕಲ ದೀಕ್ಷೆಗಳ ಬಯಕೆ ಆಗಿದೆ. ನಿನ್ನ ಕಂಠ 3 ಇಚ್ಛೆಗಳ ನೆಲೆ, ನಿನ್ನ ಕೋರೆಗಳಿದೆಯಲ್ಲ ಅದು ದೀಕ್ಷಾ ಫಲಗಳಾಗಿದ್ದು ಎಲ್ಲ ಇಚ್ಛೆಗಳ ಅಂತಿಮ ಸ್ಥಾನವಾಗಿದೆ. ನಿನ್ನ ನಾಲಿಗೆ ಇದೆಯಲ್ಲ ಅದು ದೀಕ್ಷಾಪೂರ್ವ ಚಟುವಟಿಕೆಗಳ ಸ್ಥಾನ. ನಿನ್ನ ತಲೆ ಇದೆಯಲ್ಲ ಯಜ್ಞರಹಿತ ಅಗ್ನಿ ಅದು, ಮತ್ತೆ ಪೂಜನೀಯ ಹೋಮಾಗ್ನಿ ಕೂಡ. ನಿನ್ನ ಪ್ರಾಣವಾಯು ಇದೆಯಲ್ಲ ಅದು ಸಕಲ ಇಚ್ಛೆಗಳ ಸಮಷ್ಟಿ. ಮತ್ತೆ ಮುಂದುವರೆದು ಹೇಳ್ತಾರೆ, ನಿನ್ನ ವೀರ್ಯ ಅನ್ನೋದು ಸೋಮ ಅನ್ನುವಂತಹ ಯಜ್ಞ, ನಿನ್ನ ಬೆಳವಣಿಗೆ ಅನ್ನೋದು ಪ್ರಾತಃ ವಿಧಿಗಳ ಆಚರಣೆ, ನಿನ್ನ ಚರ್ಮ ಮತ್ತು ಸ್ಪರ್ಶೇಂದ್ರಿಯಗಳು ಅಗ್ನಿಸ್ತೋಮ ಯಜ್ಞದ ಸಪ್ತಧಾತುಗಳು, ಮತ್ತು ನಿನ್ನ ಶರೀರದ ಸಂಧಿಗಳಿದೆಯಲ್ಲ ಅದು 12 ದಿನಗಳಲ್ಲಿ ಆಚರಣೆ ಮಾಡುವಂತಹ ಬೇರೆ ಯಜ್ಞಗಳ ಸಂಕೇತಗಳು. ಅದಕ್ಕೋಸ್ಕರನೇ ನೀನು ಸೋಮ ಮತ್ತು ಅಸೋಮ ಅಂತ ಕರೆಯಲ್ಪಡುವಂಥ ಯಜ್ಞಗಳ ಗುರಿಯಾಗಿದೆಯಾ, ಅಲ್ಲದೆ ನೀನು ಯಜ್ಞಗಳಿಂದ ಮಾತ್ರ ಬಂಧಿತನಾಗಿದೆಯಾ ಅನ್ನೋದನ್ನೆಲ್ಲ ನಾವು ಓದ ಭಾಗದಲ್ಲಿ ತಿಳ್ಕೊಂಡ್ವಿ. ಈ ರೀತಿ ಅವರು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಮುಂದುವರೆದು ಹೇಳ್ತಾರೆ, ನೀನು ದೇವೋತ್ತಮ ಪರಮಪುರುಷ. ವಿಶ್ವಸ್ತುತಿಗಳಿಂದ, ವೇದ ಮಂತ್ರಗಳಿಂದ ಮತ್ತು ಯಜ್ಞಗಳಿಂದ ನೀನು ಪೂಜಿಸಲ್ಪಡುವಂಥವನು. ನಿನಗೆ ನಮ್ಮ ನಮಸ್ಕಾರಗಳು. ಗೋಚರವಾಗಿರುವಂಥದ್ದು ಅಂದರೆ ಕಣ್ಣಿಗೆ ಕಾಣಿಸುವಂಥದ್ದು, ಅಗೋಚರವಾಗಿರುವಂಥದ್ದು ಅಂದರೆ ಕಣ್ಣಿಗೆ ಕಾಣಿಸದೇ ಇರುವಂಥ ಎಲ್ಲ ಐಹಿಕ ಕಲ್ಮಶಗಳಿಂದ ಮುಕ್ತವಾದಂತಹ ಶುದ್ಧ ಮನಸ್ಸಿನಿಂದ ಮಾತ್ರನೇ ನಿನ್ನ ಸಾಕ್ಷಾತ್ಕಾರ ಸಾಧ್ಯ. ನೋಡಿ, ಗೋಚರ ಅಗೋಚರವಾದ ಎಲ್ಲ ರೀತಿಯ ಐಹಿಕ ಕಲ್ಮಶಗಳು ಏನೇನಿದೆಯೋ ಆದ್ರೆ ಎಲ್ಲದರಿಂದ ಮುಕ್ತನಾಗಿರುವಂಥ ಶುದ್ಧ ಮನಸ್ಸಿರುತ್ತಲ್ಲ, ಅಂಥವರಿಂದ ಮಾತ್ರ ನಿನ್ನ ಸಾಕ್ಷಾತ್ಕಾರ ಸಾಧ್ಯ. ಅಂದರೆ ಭಗವಂತನನ್ನ ಪಡಿಬೇಕು ಅಂತಂದರೆ ಅಷ್ಟು ಶುದ್ಧತ್ವವನ್ನು ನಾವು ಪಡಿಬೇಕಾಗುತ್ತೆ. ಸೊ ಭಕ್ತಿ ಸೇವೆಯಲ್ಲಿ ಜ್ಞಾನದ ಪರಮಗುರುವಾದಂತಹ ನಿನಗೆ ನಮ್ಮ ಗೌರವಪೂರ್ವಕ ನಮಸ್ಕಾರಗಳು ಅಂತಂದ್ಬಿಟ್ಟು ಇಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಭಕ್ತನು ಸಕಲ ಐಹಿಕ ಕಲ್ಮಶಗಳಿಂದ ಹಾಗೂ ಆಸೆ ಆಕಾಂಕ್ಷೆಗಳಿಂದ ಮುಕ್ತನಾಗಿರಬೇಕು. ಇದೇ ಭಗವಂತನ ಭಕ್ತಿ ಸೇವೆಗೆ ಅರ್ಹತೆಯು. ಅಂದರೆ ಒಬ್ಬ ಭಕ್ತ ಅಂತ ಅನ್ನಿಸ್ಕೋಬೇಕು ಅಂತಂದರೆ ಅವನು ಈ ಐಹಿಕ ಕಲ್ಮಶಗಳು ಅಂತ ನಾವೇನು ಹೇಳ್ತೀವೋ ಆ ಎಲ್ಲ ಕಲ್ಮಶಗಳಿಂದ, ಮತ್ತು ಆಸೆ ಆಕಾಂಕ್ಷೆಗಳಿರುತ್ತಲ್ಲ, ಹಂಗಿದು ಬೇಕು ಅದು ಬೇಕು ಅಂತ ಒಂದು ಬಯಕೆಗಳು ಎಲ್ಲ ಇರುತ್ತಲ್ಲ, ಅದೆಲ್ಲದರಿಂದ ಮುಕ್ತನಾಗಿರಬೇಕು. ಅದು ನಿಜವಾಗ್ಲೂ ಭಗವಂತನ ಭಕ್ತಿ ಸೇವೆಗಿರುವಂಥ ಅರ್ಹತೆ. ನಾನು ಭಗವಂತನ ಭಕ್ತನಾಗಬೇಕು, ಭಕ್ತ ಅನ್ನಿಸ್ಕೋಬೇಕು ಅಥವಾ ಭಕ್ತಿ ಮಾರ್ಗಕ್ಕೆ ಬರಬೇಕು ಅಂದರೆ, ನಮಗೆ ಭಕ್ತಿಯಿಂದ ಸೇವೆ ಮಾಡಬೇಕು ಭಗವಂತನಿಗೆ ಅಂದರೆ ನಮಗೆ ಬೇಕಾಗಿರುವಂಥ ಅರ್ಹತೆ ಏನು ಅಂತಂದರೆ, ನಮಗೆ ಐಹಿಕ ಕಲ್ಮಶಗಳಿದೆಯಲ್ಲ ಅದರಿಂದ ದೂರ ಆಗಿರಬೇಕು, ಮತ್ತು ಆಸೆ ಆಕಾಂಕ್ಷೆಗಳಿಂದ ಮುಕ್ತನಾಗಿರಬೇಕು. ಈ ಮುಕ್ತಿಯನ್ನು ವೈರಾಗ್ಯ ಅಥವಾ ಐಹಿಕ ಆಸೆಗಳ ತ್ಯಾಗ ಅಂತಲೇ ಕರೀತಾರೆ. ಆಯಿತಾ? ಈಗ ನಾವು ಇದನ್ನೆಲ್ಲ ಬಿಡ್ತೀವಲ್ವಾ, ಐಹಿಕ ಕಲ್ಮಶಗಳನ್ನೆಲ್ಲ ಬಿಟ್ಟಿರ್ತೀವಿ, ನಮ್ಮಲ್ಲಿರುವಂಥ ಆಸೆ ಆಕಾಂಕ್ಷೆಗಳನ್ನು ಬಿಟ್ಬಿಟ್ಟಿರ್ತೀವಲ್ವಾ, ಅದನ್ನು ವೈರಾಗ್ಯ ಅಂತ ಕರೀತಾರೆ, ಅಥವಾ ಐಹಿಕ ಆಸೆಗಳ ತ್ಯಾಗ ಅಂತ ಕೂಡ ಕರೀತಾರೆ. ನಿಯಂತ್ರಣ ತತ್ವಾನುಸಾರ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗುವವರೆಲ್ಲರೂ ತಾವಾಗಿಯೇ ಐಹಿಕ ಆಸೆ ಆಕಾಂಕ್ಷೆಗಳಿಂದ ಮುಕ್ತಿ ಪಡೆಯುತ್ತಾರೆ ಮತ್ತು ಆ ಪರಿಶುದ್ಧ ಮನಸ್ಥಿತಿಯಲ್ಲಿ ಅವರು ದೇವೋತ್ತಮ ಪರಮಪುರುಷನ ಸಾಕ್ಷಾತ್ಕಾರ ಪಡೆಯಬಹುದು. ನೋಡಿ,
ಯಾರು ನಿಯಂತ್ರಣ ತತ್ವಕ್ಕೆ ಅನುಸಾರವಾಗಿ, ಈಗ ಕೆಲವೊಂದು ನಿಯಮಗಳಿರುತ್ತೆ, ಕೆಲವೊಂದು ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು ಅಂತೆಲ್ಲ ಇರುತ್ತಲ್ವ. ಅದರ ಪ್ರಕಾರ ಭಗವಂತನ ಭಕ್ತಿ ಸೇವೆಯಲ್ಲಿ ಯಾರೆಲ್ಲ ತೊಡಗಿರ್ತಾರೋ ಅವರು ತಾವಾಗೇನೆ ಈ ಐಹಿಕ ಆಸೆ ಆಕಾಂಕ್ಷೆಗಳಿಂದ ಮುಕ್ತಿ ಪಡಿತಾರೆ. ಈಗ ನೋಡಿ, ನಾವು ಗುರುಗಳ ಅಡಿಯಲ್ಲಿ ಇದ್ದಾಗ ಅವರು ನಮಗೆ ಕೆಲವೊಂದು ರೀತಿ ನೀತಿಗಳನ್ನು ಹೇಳ್ಕೊಡ್ತಾರೆ, ನಿಯಮ ನಿಬಂಧನೆಗಳನ್ನು ಕೊಡ್ತಾರೆ. ಹೀಗೆ ಇರಬೇಕು, ಇಷ್ಟೊತ್ತಿಗೆ ಎದ್ದೇಳಬೇಕು, ಇಷ್ಟನ್ನ ಜಪ ಮಾಡಬೇಕು, ಇಷ್ಟು ಓದಬೇಕು, ಇಷ್ಟು ಕೇಳಬೇಕು ಅಂತೆಲ್ಲ ಅವರು ಹೇಳ್ಕೊಡ್ತಾರೆ. ಅದಕ್ಕನುಸಾರವಾಗಿ ನಾವು ಭಗವಂತನ ಭಕ್ತಿಯಲ್ಲಿ ಮುಳುಗಿದ್ದಾಗ ತಂತಾನಾಗೆ ಐಹಿಕಕ್ಕೆ ನಮಗೆ ಟೈಮೂ ಇರೋದಿಲ್ಲ, ಅದರಲ್ಲಿ ಆಸಕ್ತಿ ಇರೋದಿಲ್ಲ, ಅದರಲ್ಲಿ ಆಸೆನೂ ಇರೋದಿಲ್ಲ. ಅದೇನಾಗುತ್ತೆ ಅಂದರೆ ಭಗವಂತನ ಕಡೆಗೆ ವಾಲ್ಬಿಡುತ್ತೆ. ನಮ್ಮ ಮನಸ್ಸಾಗಿರ್ಬೋದು, ನಮ್ಮ ಬುದ್ಧಿ ಆಗಿರ್ಬೋದು, ನಮ್ಮ ಇಂದ್ರಿಯಗಳಾಗಿರ್ಬೋದು. ಅದಕ್ಕೆ ಯಾವಾಗಲೂ ಭಗವಂತನ ವಿಚಾರಗಳನ್ನು ಕೇಳೋದು, ಅವನ ಸೇವೆಯಲ್ಲಿ ಮುಳುಗಿರೋದು, ಅವನ ಪ್ರಸಾದವನ್ನು ತಿನ್ನೋದು, ಇದರಲ್ಲೇ ನಮಗೆ ಆಸಕ್ತಿ ಇರುತ್ತಲ್ಲ. ಆಗ ಅದಂತಾನಾಗೇನೆ ಐಹಿಕ ಆಸೆ ಆಕಾಂಕ್ಷೆಗಳಿಂದ ಇಂಥವರೆಲ್ಲ ಮುಕ್ತಿಯನ್ನು ಪಡಿತಾರೆ. ಮತ್ತು ಆ ಪರಿಶುದ್ಧವಾದ ಮನಸ್ಥಿತಿಯಲ್ಲಿ ಅವರು ಆ ಭಗವಂತನ ಸಾಕ್ಷಾತ್ಕಾರವನ್ನು ಪಡಿಬಹುದು. ಎಷ್ಟು ಈಸಿ ಅಲ್ವಾ ಇದು. ನಾವು ಏನೇನೋ ಕಟ್ಟುನಿಟ್ಟಾಗಿ ಏನೇನೋ ಮಾಡೋಕ್ಕೆ ಹೋದಾಗ ಅದಾಗೋದಿಲ್ಲ. ನಮ್ಮ ಇಂದ್ರಿಯಗಳ ಮನೋಬುದ್ಧಿಯನ್ನು ಭಗವಂತನ ವಿಚಾರದಲ್ಲಿ ತೊಡಗಿಸ್ಬಿಟ್ಟಾಗ ಅದು ತಂತಾನಾಗೆ ಪರಿಶುದ್ಧವಾಗ್ತಾ ಹೋಗುತ್ತೆ. ಆಮೇಲೆ ಒಂದಲ್ಲ ಒಂದು ದಿವಸ ನಮಗೆ ಆ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ. ದೇವೋತ್ತಮ ಪುರುಷನು ಪ್ರತಿಯೊಬ್ಬನ ಹೃದಯದಲ್ಲೂ ಇದ್ದು ಭಕ್ತನಿಗೆ ಶುದ್ಧ ಭಕ್ತಿ ಸೇವೆಯ ಬಗ್ಗೆ ಉಪದೇಶ ಮಾಡುತ್ತಾನೆ. ಅದರಿಂದ ಅಖೈರಾಗಿ ಭಕ್ತನು ಭಗವಂತನ ಸಾನ್ನಿಧ್ಯ ಪಡೆಯುವುದು ಸಾಧ್ಯವಾಗುತ್ತದೆ. ನೋಡಿ, ಯಾವಾಗಲೂ ಭಗವಂತ ನಮ್ಮ ಹೃದಯದಲ್ಲಿ ಇರ್ತಾನೆ. ನಮ್ಮ ಹೃದಯದಲ್ಲಿ ಅಂದರೆ ಏನು? ಪ್ರತಿಯೊಬ್ಬನ ಹೃದಯದಲ್ಲೂ ಇದ್ದು ಅವನು ಎಲ್ಲ ರೀತಿಯ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತಾನೆ. ಕೇಳೋದಿಲ್ಲ ನಾವು, ಅಷ್ಟೇನೆ ಆಯಿತಾ. ಕೇಳಿಬಿಟ್ವಿ ಅಂತಂದರೆ ನಮಗೆ ಭಗವಂತ ಸಿಗೋದಂತೂ ಗ್ಯಾರಂಟಿ. ಭಕ್ತನ ಮನಸ್ಸಲ್ಲೂ ಇರ್ತಾನೆ, ಒಬ್ಬ ಕಳ್ಳನ ಮನಸ್ಸಲ್ಲೂ ಇರ್ತಾನೆ, ಒಬ್ಬ ಸುಳ್ಳನ ಮನಸ್ಸಲ್ಲೂ ಇರ್ತಾನೆ. ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಒಳ್ಳೆ ರೀತಿಯಲ್ಲಿ ಕೊಡ್ತಾ ಇರ್ತಾನೆ, ಆಯಿತಾ. ಇನ್ನು ಭಕ್ತ ಅಂತಂದರೆ ಅವನಿಗೆ ತುಂಬಾ ಇಷ್ಟ. ಭಕ್ತನಿಗೆ ಶುದ್ಧ ಭಕ್ತಿ ಸೇವೆಯ ಬಗ್ಗೆ ಉಪದೇಶ ಮಾಡ್ತಾ ಇರ್ತಾನೆ. ನೀನು ಈ ರೀತಿ ಮಾಡು ಅಂತಂದ್ಬಿಟ್ಟು ಆ ರೀತಿ ಮಾಡ್ತಾ ಮಾಡ್ತಾ ಭಕ್ತ ಭಗವಂತನ ಸಾನ್ನಿಧ್ಯವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಮ್ಮ ಒಳಗಡೆಯಿಂದ ನಮಗೆ ಏನು ಅನಿಸುತ್ತೋ ಅದನ್ನು ಮಾಡ್ತಾ ಹೋಗಬೇಕು. ಅದನ್ನು ಮಾಡ್ತಾ ಮಾಡ್ತಾ ನಮ್ಮ ಜೀವನದಲ್ಲಿ ನಾವು ಮುಂದುವರಿತಾ ಹೋಗ್ತೀವಿ. ಅಂದರೆ ಅಲ್ಲಿ ನನ್ನ ಇಚ್ಛೆ ಏನಿದೆಯೋ ಅದಲ್ಲ, ಅಂತರಾಳದಿಂದ ಒಂದು ಕೂಗು ಕೇಳಿಸುತ್ತೆ ನಮಗೆ, ಈ ರೀತಿ ಮಾಡು ಅಂತಂದ್ಬಿಟ್ಟು ಆ ಕೆಲಸಗಳನ್ನು ಮಾಡ್ತಾ ಹೋಗಬೇಕು. ಇದನ್ನು ಭಗವದ್ಗೀತೆ ಕೂಡ ಹೀಗೆ ದೃಢಪಡಿಸುತ್ತೆ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಏನ ಮಾಂ ಉಪಯಾಂತಿತೆ. ಅಂದರೆ ಅರ್ಥ ಏನು? ಶ್ರದ್ಧೆ ಮತ್ತು ಪ್ರೀತಿಯಿಂದ ಯಾರು ಭಗವಂತನ ಭಕ್ತಿ ಸೇವೆಯಲ್ಲಿ ಮಗ್ನರಾಗ್ತಾರೋ ಅಲ್ಲಿ ಶ್ರದ್ಧೆನೂ ಇರಬೇಕು, ಅಲ್ಲಿ ಪ್ರೀತಿನೂ ಇರಬೇಕು. ಆ ರೀತಿ ಭಕ್ತಿಯಲ್ಲಿ ಯಾರು ಮಗ್ನರಾಗಿರ್ತಾರೋ ಅವರಿಗೆ ಖಂಡಿತವಾಗ್ಲೂ ಕೂಡ ಭಗವಂತ ಅಂತಿಮ ಗುರಿಯನ್ನು ಸಾಧಿಸೋದಕ್ಕೆ ಬುದ್ಧಿಯನ್ನು ಕೊಡ್ತಾನೆ. ಈಗ ನಮಗೆ ನೋಡಿ, ಒಂದೊಂದು ದಿವಸ ನಾನು ಇವತ್ತು ಇಷ್ಟೆಲ್ಲ ಓದಬೇಕು, ಇಷ್ಟೆಲ್ಲ ಕೇಳಬೇಕು, ಆ ರೀತಿ ಧ್ಯಾನ ಮಾಡಬೇಕು, ಜಪ ಮಾಡಬೇಕು ಅಂತೆಲ್ಲ ನಮಗೆ ಒಳಗಡೆಯಿಂದ ಇನ್ಸ್ಟ್ರಕ್ಷನ್ಸ್ ಬರುತ್ತಲ್ವಾ. ಆಗ ನಮಗೆ ಜೋಶ್ ಬರುತ್ತೆ, ಹೌದು ನಾನು ಮಾಡಬೇಕು ಅಂತ ಮಾಡೋದಕ್ಕೆ ಶುರು ಮಾಡ್ತೀವಿ. ಆ ರೀತಿ ಅಲ್ಲಿ ಶ್ರದ್ಧೆ ಪ್ರೀತಿ ಇದ್ದರೆ ಭಗವಂತನ ಕೂಗು ಕೂಡ ನಮಗೆ ಕೇಳಿಸುತ್ತೆ, ಅವನೇನು ಹೇಳ್ತಾ ಇದ್ದಾನೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಆ ರೀತಿ ನಾವು ಯಾವುದು ಇಂಪಾರ್ಟೆಂಟು, ಯಾವುದು ನಾನೀಗ ಮಾಡಲೇಬೇಕು ಅನ್ನೋದೆಲ್ಲ ನಮ್ಗೆ ಅರ್ಥ ಆಗಿ ಏನನ್ನು ಮಾಡಬೇಕು ಅದನ್ನು ಮಾಡ್ತಾ ಹೋಗ್ತೀವಿ. ಯಾರೊಬ್ಬರೂ ಕೂಡ ಮನಸ್ಸನ್ನು ಜಯಿಸಬೇಕು. ವೇದ ಕರ್ಮಗಳ ಹಾಗೂ ವಿವಿಧ ಬಗೆಯ ಯಜ್ಞಗಳ ಆಚರಣೆಯಿಂದ ಇದನ್ನು ಸಾಧಿಸಬಹುದು. ಈ ಎಲ್ಲ ಆಚರಣೆಗಳ ಅಂತಿಮ ಗುರಿಯು ಭಕ್ತಿ ಸಾಧನೆ ಅಥವಾ ಭಗವಂತನ ಭಕ್ತಿ ಸೇವೆಯೇ ಆಗಿದೆ. ಭಕ್ತಿ ಇಲ್ಲದೆ ಯಾರೊಬ್ಬರಿಗೂ ದೇವೋತ್ತಮ ಪರಮಪುರುಷನನ್ನು ಅರ್ಥ ಮಾಡಿಕೊಳ್ಳಲಾಗದು. ಮೂಲ ದೇವೋತ್ತಮ ಪುರುಷ ಅಥವಾ ಅವನ ಅಸಂಖ್ಯಾತ ವಿಷ್ಣು ವಿಸ್ತರಣೆ ರೂಪಗಳೇ ಎಲ್ಲ ವೇದ ಕರ್ಮಾಚರಣೆಗಳ ಮತ್ತು ಯಜ್ಞಾಚರಣೆಗಳ ಪೂಜಾ ವಿಷಯ. ಅಂದರೆ ಇಲ್ಲಿ ನಾವು ಮನಸ್ಸನ್ನು ಗೆಲ್ಲಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಮನಸ್ಸಿನ ಮಾತು ಕೇಳಬೇಕು ಅಂತ ಹೇಳ್ತಾರಲ್ಲ, ಅಲ್ಲ, ಅಂತರಾಳದ ಮಾತನ್ನು ನಾವು ಕೇಳಿಸ್ಕೋಬೇಕು. ಮನಸ್ಸು ಏನು ಮಾಡುತ್ತೆ ಅಂದರೆ ಇದನ್ನು ಹೇಳುತ್ತೆ, ಅದನ್ನು ಹೇಳುತ್ತೆ, ಇದು ಬೇಕು ಅದು ಬೇಕು ಅಂತೆಲ್ಲ ಇಷ್ಟಪಡೋದು ಯಾರು ಅಂತಂದರೆ ಮನಸ್ಸು. ಆ ಮನಸ್ಸನ್ನು ನಾವು ಗೆಲ್ಲಬೇಕು. ವೇದ ಕರ್ಮಗಳು ಮತ್ತು ಬೇರೆ ಬೇರೆ ಯಜ್ಞಗಳ ಆಚರಣೆ ಇದೆಯಲ್ಲ ಅದನ್ನು ಮಾಡ್ತಾ 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 ನಾವು ಮನಸ್ಸನ್ನು ಗೆಲ್ಲಬಹುದು. ನಮಗಾಗ ನನ್ನ ಒಂದು ಇಚ್ಛೆ ಏನಿದೆ ಅದು
ಬರ್ತಾ ಇದೆಯಾ ಅಥವಾ ಒಳಗಡೆಯಿಂದ ಭಗವಂತ ಹೇಳ್ತಾ ಇರೋದಾ, ಅದೆರಡೂ ನಮಗೆ ಡಿಫ್ರೆನ್ಸ್ ಏನು ಅನ್ನೋದು ಗೊತ್ತಾಗುತ್ತೆ ನಮಗಾಗ. ಈಗೇನು ಅನಿಸುತ್ತೆ ಅಂತಂದರೆ, ನಮಗೆ ನಮ್ಮ ಮನಸ್ಸು ಹೇಳ್ತಾ ಇರೋದೇ ನನಗೆ ಭಗವಂತ ಹೇಳ್ತಾ ಇರೋದು ಅಂತ ಕೂಡ ಅನಿಸ್ಬಿಟ್ಟು ನಾವು ಅದನ್ನು ಮಾಡೋಕ್ಕೆ ಹೋಗ್ತೀವಿ ಅಲ್ವಾ. ಇಲ್ಲ, ಅದು ಅಂತರಾಳದಿಂದ ಬರುವಂಥ ಮಾತೇ ಬೇರೆ, ನಮ್ಮ ಮನಸ್ಸು ಹೇಳುವಂಥದ್ದೇ ಬೇರೆ. ಯಾರೊಬ್ಬರು ಕೂಡ ಈ ಮನಸ್ಸನ್ನು ಜಯಿಸ್ಬೇಕು. ಮನಸ್ಸನ್ನು ಹೇಗೆ ಜಯಿಸೋದು ಅಂತಂದರೆ ವೇದ ಕರ್ಮಗಳು, ವೇದಗಳಲ್ಲಿ ಏನು ಹೇಳಿದಾರೋ ಅದನ್ನು ಮಾಡ್ತಾ ಮಾಡ್ತಾ ಮತ್ತು ಬೇರೆ ಬೇರೆ ರೀತಿಯ ಯಜ್ಞಗಳ ಆಚರಣೆಗಳನ್ನು ಮಾಡ್ತಾ ಮಾಡ್ತಾ ಇದನ್ನು ನಾವು ಸಾಧಿಸ್ಬೋದು. ಈ ಎಲ್ಲ ಆಚರಣೆಗಳ ಅಂತಿಮ ಗುರಿ ಏನು ಅಂತಂದರೆ ಭಕ್ತಿ ಸಾಧನೆ ಅಥವಾ ಆ ಭಗವಂತನ ಭಕ್ತಿ ಸೇವೆ, ಅವನನ್ನು ಸೇವೆ ಮಾಡೋದು ಇದೇ ಆಗಿದೆ. ಭಕ್ತಿ ಇಲ್ಲದೆ ಯಾರೊಬ್ಬರಿಗೂ ಕೂಡ ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಭಕ್ತಿ ಅಂತಂದರೆ ಏನು? ಪ್ರೀತಿಸೋದು. ನಾವು ಯಾರನ್ನಾದರೂ ತುಂಬ ಪ್ರೀತಿಸ್ತಾ ಹೋದಾಗ ಅವ್ರು ಏನು ಅಂತ ನಮ್ಗೆ ಗೊತ್ತಾಗುತ್ತಲ್ವ. ಅವ್ರಿಗೇನು ಇಷ್ಟ, ಅವ್ರಿಗೇನು ಇಷ್ಟ ಇಲ್ಲ, ಅವ್ರು ಹೇಗೆ ಮಾತಾಡ್ತಾರೆ, ಹೇಗೆ ನಡ್ಕೊಳ್ತಾರೆ, ಆಮೇಲೆ ಅವ್ರು ಏನು ಎಲ್ಲ ನಮಗೆ ಗೊತ್ತಾಗೋದು ಯಾವಾಗ? ಅವ್ರನ್ನ ಪ್ರೀತಿಸಿದಾಗ, ಅವ್ರಿಗೆ ಹತ್ರ ಆದಾಗ. ಭಕ್ತಿ ಅಂತಂದ್ರೇ ಭಗವಂತನನ್ನು ಪ್ರೀತಿಸೋದು. ಭಗವಂತನನ್ನು ಪ್ರೀತಿಸ್ತಾ ಪ್ರೀತಿಸ್ತಾ ನಾವು ಅವನಿಗೆ ತುಂಬ ಹತ್ರ ಆಗ್ತೀವಲ್ವ, ಆಗ ನಾವು ಅವನನ್ನು ಅರ್ಥ ಮಾಡ್ಕೊಳ್ಳೋದಕ್ಕಾಗತ್ತೆ. ಮೂಲ ದೇವೋತ್ತಮ ಪುರುಷ ಅಥವಾ ಅವನ ಅಸಂಖ್ಯಾತ ವಿಷ್ಣು ವಿಸ್ತರಣೆ ರೂಪಗಳೇ ಎಲ್ಲ ವೇದ ಕರ್ಮಾಚರಣೆಗಳ ಮತ್ತು ಯಜ್ಞಾಚರಣೆಗಳ ಪೂಜಾ ವಿಷಯ. ಇಲ್ಲಿ ವೇದಗಳ ಕರ್ಮಾಚರಣೆಗಳು ಅಂದರೆ ಏನು, ವೇದಗಳಲ್ಲಿ ಏನು ಹೇಳಿದ್ದಾರೆ, ಮತ್ತು ಯಜ್ಞಗಳ ಆಚರಣೆಗಳು ಅಂತಂದ್ರೆ ಏನು, ಅದೆಲ್ಲವೂ ಕೂಡ ಆ ಭಗವಂತನ ಅಸಂಖ್ಯಾತ ವಿಷ್ಣು ವಿಸ್ತರಣೆಗಳಾಗಿದೆಯಲ್ಲ. ಭಗವಂತ ಬೇಕಾದಷ್ಟು ಅವತಾರಗಳನ್ನು ತಗೊಂಡು ಬಂದಿದ್ದಾನಲ್ಲ, ಅದೇ ವೇದಗಳ ಕರ್ಮಾಚರಣೆ. ಅವನು ಹೇಗೆ ಮಾಡ್ದ, ಏನೇನು ಮಾಡ್ದ, ಅವನನ್ನು ಪೂಜಿಸೋದಕ್ಕೆ ನಾವು ಏನೇನು ಮಾಡಬೇಕು, ಹೇಗೆ ಮಾಡಬೇಕು, ಇದೆಲ್ಲ ಹೇಳಿರುವಂಥದ್ದು ಈ ವೇದಗಳಲ್ಲಿ ಇರುವಂಥದ್ದು. ಕರ್ಮಾಚರಣೆಗಳು ಮತ್ತು ಯಜ್ಞಾಚರಣೆಗಳ ಪೂಜಾ ವಿಷಯ ಯಾವುದು ಅಂತಂದರೆ ಆ ಭಗವಂತನ ವಿಷ್ಣು ರೂಪನ ವಿಸ್ತರಣೆಗಳಾಗಿದೆಯಾ, ಅವತಾರಗಳಾಗಿದೆಯಲ್ಲ, ಅದೇ ಇದರ ವಿಷಯ ಆಗುತ್ತೆ. ಸೊ ನಾವು ವೇದಗಳನ್ನು ಓದಿ ತಿಳ್ಕೊಳ್ಳೋದು ಏನು ಅಂತಂದರೆ ಭಗವಂತನ ವಿಚಾರ, ಮತ್ತು ನಾವು ಅದನ್ನು ಹೇಗೆ ಮಾಡಬೇಕು ಅಂತಂದ್ಬಿಟ್ಟು ಯಜ್ಞಾಚರಣೆಗಳು ಹೇಗೆ ಮಾಡಬೇಕು, ಏನು ಮಾಡಬೇಕು, ಅದರಿಂದ ನಮಗೆ ಏನಾಗುತ್ತೆ ಅಂದರೆ ಭಗವಂತನ ವಿಷಯಗಳು ಸಿಗುತ್ತೆ. ಆ ಭಗವಂತನ ವಿಷಯಗಳು ಅಂತಂದ್ರೆ ಏನು, ಭಗವಂತ ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ರೂಪವನ್ನು ತಗೊಂಡು ಅವತಾರ ತಗೊಂಡಿರ್ತಾನಲ್ಲ, ಅದರ ಬಗ್ಗೆ ವಿವರಣೆಯನ್ನು ಕೊಟ್ಟು ವಿಸ್ತರಣೆ ಮಾಡಿ ಅದನ್ನೆಲ್ಲ ಹೇಳಿರೋದು ವೇದಗಳಲ್ಲಿರುವಂಥದ್ದು. ಆಯಿತಾ. ಹೀಗೆ ಒಂದಕ್ಕೊಂದು ಲಿಂಕ್ ಇದೆ ಇದು. ಆ ರೀತಿ ನಾವು ಅರ್ಥ ಮಾಡ್ಕೊಳ್ತಾ ಹೋದಾಗ ನಾವು ಅದನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಂಡು ಭಗವಂತನನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.